ನಮಸ್ಕಾರ ಎಲ್ರಿಗೂ, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಂಜುಳಾ ಗೌಡ ಎಂಟರ್ಟೈನ್ಮೆಂಟ್. ಒಂದು 3-4 ದಿನದಿಂದ ನನಗಂತೂ ಸರಿಯಾಗಿ ವಿಡಿಯೋನು ಮಾಡೋಕ್ಕಾಗ್ತಾಯಿಲ್ಲ, ಮನೇಲಿ ಏನು ಕೆಲಸಗಳು ಮಾಡ್ಕೊಳಕ್ಕಾಗ್ತಾಯಿಲ್ಲ. ಒಂಥರ ಡಿಫ್ರೆಂಟಾಗಿ ಬ್ಯುಸಿ ಆಗಿಬಿಟ್ಟಿದ್ದೀನಿ ನಾನು. ಮೊನ್ನೆ ಎಲ್ಲ ಹೊರಗಡೆ ಕೆಲಸ ಇದೆ ಅಂತ ಸುತ್ತಾಡಿದ್ದೇ ಆಯಿತು. ವಿಡಿಯೋ ಶೂಟ್ ಮಾಡಿದೆ ಒಂದು ಚೂರು, ಬಟ್ ಅದು ಒಂದಕ್ಕೊಂದು ಲಿಂಕೇ ಇಲ್ಲ, ಆ ಥರ ಆಗಿತ್ತು. ಯಾವುದು ಲಿಂಕ್ ಇಲ್ಲ, ಅದಕ್ಕೆ ಯಾವುದನ್ನು ಹಾಕಲ್ಲ. ಹೊಸದಾಗಿ ಮಾಡಿಕೊಟ್ರೆ ಹಾಕ್ತೀನಿ. ಓಕೆ, ಅದೊಂದು ನಮ್ಮ ಎಡಿಟರ್ ಕಂಡೀಷನ್. ನಮಗೆ ನೀವು ಕರೆಕ್ಟಾಗಿ ವಿಡಿಯೋ ಮಾಡಲಿಲ್ಲ ಅಂದರೆ ಅವ್ರಿಗೆ ಬೆಳಗ್ಗೆ ಸ್ಟಾರ್ಟ್ ಮಾಡಿ ಸಂಜೆ ಎಂಡ್ ಮಾಡಬೇಕು. ಇಲ್ಲ ಅಂದರೆ ಅವ್ರಿಗೆ ಎಡಿಟಿಂಗ್ ಮಾಡೋಕ್ಕೆ ಇಷ್ಟ ಆಗಲ್ಲ ಅಂತ, ಎಲ್ಲಿದೋ ಒಂದೊಂದು ಬಿಟ್ಟು ತೆಗ್ದಾಕಕ್ಕೆ ಇಷ್ಟ ಆಗಲ್ಲ ಅಂತೆ. ಸೊ ಎನಿವೇಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಒನ್ಸ್ ಅಗೇನ್. ತಿಂಡಿ ಎಲ್ಲ ಮಾಡಿ ಒಂದು ಚೂರು ತಿಂಡಿ ಉಳ್ಕೊಂಡಿದೆ. ಪೊಂಗಲ್ಲು ಮನು ತಿಂದಿಲ್ಲ. ತಿಂತೀಯ ಏನಪ್ಪ ತಿಂಡಿ? ಓ, ಅದು ಕಚ್ತಾ ಇದ್ದೀರಾ? ನಾ ಎಲ್ಲೋ ತಿಂಡಿ ಬಿಸಿ ಮಾಡ್ಕೊಳಕ್ಕೆ ಹಚ್ತಾ ಇದೀಯಾ ಅನ್ಕೊಂಡೆ. ಅದು ಸಿಮ್ಮಲ್ಲಿಡು. ಅಷ್ಟೊತ್ತಿಗೆ ಆ ಪಿಲ್ಲೋಗಳೆಲ್ಲ ಒಂಚೂರು ಎತ್ತಿಟ್ಟು ಕೊಟ್ಬಿಡು. ಮೊನ್ನೆ ನಮ್ಮ ಅಪ್ಪ ಅಮ್ಮ ಬಂದಿದ್ರಲ್ವಾ, ಹೋದ್ರು. ಅವರು ಯಾವಾಗ ಹೋಗಿದ್ದವರು? ಫ್ರೈಡೇನೆ ಹೋದ್ರು. ಅವ್ರು ಬಂದಾಗ ಆ ಬೆಡ್ಡೆಲ್ಲ ಕೆಳಗಡೆ ಎತ್ಕೊಂಡಿದ್ದು ಎತ್ತೇ ಇಟ್ಟಿಲ್ಲ. ಎಲ್ಲಂದ್ರಲ್ಲಿ ಗುಡ್ಡೆ ಹಾಕಿದ್ದೀವಿ. ಇಲ್ಲೊಂದಷ್ಟು ಪಿಲ್ಲೋಗಳು ಬಿದ್ದಿದೆ, ಇಲ್ಲೆಲ್ಲ ಇತ್ತು. ಅದನ್ನೆಲ್ಲ ಆಲ್ರೆಡಿ ಸೇರಿಸ್ಬಿಟ್ಟಿದ್ಯಾ ಮೇಲ್ಗಡೆ. ಇಲ್ಲೊಂದು ಬೆಡ್ ಬಿದ್ದಿದೆ. ಆ ಬ್ಯಾಗ್ ತಗೋ. ಅದು ಆ ಬ್ಯಾಗ್ನ ಆ ಮೂಲೆಗೆ ಇಡಬೇಕು. ಬಟ್ ಪಿಲ್ಲೋ ಕೆಳಗಡೆ ಇಟ್ಟಿದ್ರು. ಇಡು ಅದ್ರ ಮೇಲೆ. ಆಯಿತಾ? ಇಲ್ಲೊಂದು ಪಿಲ್ಲೋ ಐತೆ, ಕೊಡ್ತೀನಿ ತಡಿ. ಒಂದು ಪಿಲ್ಲೋ ಯಾಕೆ ಮನು? ಬೇಜಾನ್ ಪಿಲ್ಲೋ ಐತಲ್ಲಿ. ನೀಟಾಗಿ ಜೋಡ್ಸಪ್ಪು. ಇವೆಲ್ಲ ಎಳ್ಕೊಳ್ಳೋದು ಈಸಿ, ವಾಪಸ್ ಎತ್ತಿಡೋದೈತಲ್ಲ ಅದ್ರಷ್ಟು ತಲೆನೋವು. ಆ ಕಡೆ ಇನ್ನೊಂದು ಅಲ್ಲಿಡು. ಆ ಕಡೆ ಇನ್ನೊಂದು ಕಂಬ್ಳಿ ಐತಲ್ಲ, ಅದನ್ನು ತಂದು ಕೊಟ್ಬಿಡ್ತೀನಿ ತಡಿ. ನೀನು ಇಲ್ಲಿ ಇವೆರಡು ಪಿಲ್ಲೋನ ಇಲ್ಲಿಡ ಬದ್ರು ಅದ್ರ ಮೇಲೆ ಇಡು. ಇಲ್ಲಿ ಬೇರೆ ಏನಾದರೂ ಇಡಕ್ಕೆ ಜಾಗ ಆಗತ್ತೆ. ಒಂದು ಫ್ಲಾಟ್ ಆಗಿರುತ್ತೆ. ಹೌದಾ? ಜಾಗ ಜಾಸ್ತಿ ತಿನ್ನತ್ತೆ ಅಂತ. ಪರವಾಗಿಲ್ಲ, ಸದ್ಯಕ್ಕೆ ತಿನ್ಕೊಳ್ಳಿ. ಏನಾದರೂ ಐತಾ ಇಡಕ್ಕೆ? ಈಗಿಲ್ಲ, ಬಂದಾಗ ನೋಡ. ನಿಂದೆ ತಲೆ ತಿನ್ಬೇಕಲ್ಲ. ಇದೊಂದು ಬೆಡ್ ತಳ್ಳಿಬಿಡು ಆ ಕಡೆ ಮಂಚದ ಕಡೆ. ಆಮೇಲೆ ಒಂದ್ಸರಿ ಮುಗಿಸ್ಬಿಡು. ಇಲ್ಲ ಆಗಲ್ಲ, ನಾವು ಸ್ವಲ್ಪನೇ ಮಾಡೋದು. ಸ್ವಲ್ಪನೇ ಅಂತ ಇಟ್ಟಿದ್ದು 3 ಪಿಲ್ಲೋಗೆ ಮೇಲೆ ಒಂದ್ಸರಿ ಮುಗಿಸ್ಬಿಡೋಣ ಅಂತ ಅನ್ನಲ್ಲ. ಇನ್ನು ನಂದು ರೂಮ್ ಕ್ಲೀನಿಂಗ್ ಇದೆ. ಅಯ್ಯೋ, ಹೋಗಿ ಒಂದಷ್ಟು ಬೆಡ್ ಸ್ಪ್ರೆಡ್ಡು ಬಟ್ಟೆಗಳು ಎಲ್ಲ ಗುಡ್ಡೆ ಹಾಕಿದ್ದೀನಿ. ಅದೆಲ್ಲ ನಾನು ಸಾರ್ಟ್ ಮಾಡಿಬಿಟ್ಟು ಒಗ್ಯೋದನ್ನೆಲ್ಲ ಒಗ್ಯಕ್ಕೆ ಹಾಕಿ ಫೋಲ್ಡ್ ಮಾಡಿ ಎತ್ತಿಡೋದನ್ನೆಲ್ಲ ಫೋಲ್ಡ್ ಮಾಡಿ ಎತ್ತಿಡಬೇಕು. ಇವತ್ತಂತೂ ಭಾಳ ಕ್ಲೀನಿಂಗ್ ಕೆಲಸಗಳು. ಮನೆ ಕೆಲಸದ ಹುಡುಗಿ ಆಲ್ರೆಡಿ ಬಂದು ಮನೇನ ಒಂದು ರೌಂಡ್ ಕ್ಲೀನ್ ಮಾಡ್ಕೊಂಡು ಹೋಗಿದ್ದಾಳೆ, ಅಂದರೆ ಒರೆಸ್ಕೊಂಡು ಹೋಗಿದ್ದಾಳೆ. ಈಗೇನು ನೀನು ಸ್ನಾನ ಮಾಡಿ ದೀಪ ಹಚ್ತೀಯಾ? ನಾನು ಸಾಯಂಕಾಲ ಸ್ನಾನ ಮಾಡ್ಕೊತೀನಿ. ಅದೆಲ್ಲ ಮುಗಿಸ್ಬಿಟ್ಟು ಸಾಯಂಕಾಲ ಸ್ನಾನಕ್ಕೆ ಹೋಗ್ತೀನಿ. ನೋಡಿ, ನಮ್ಮ ಮನೆ ಹಿಂಗೆ ಟಿವಿ ಓಡೋದು ಏನದು ಪುಷ್ಪಕ ವಿಮಾನ ಥರ ಸೌಂಡ್ ಇರಲ್ಲ, ಸುಮ್ಮನೆ ಓಡ್ತಾ ಇರತ್ತೆ. ಅದು ತಲೆ ನೋವು ಬರುತ್ತೆ ಅಂತ ಸೌಂಡ್ ಹಾಕ್ಕೊಂಡ್ರೆ. ಸೊ ಭಾಗ್ಯ ಫೋನ್ ಮಾಡ್ತಾ ಇದ್ದಾರೆ, ಹೋಗಿ ಫೋನ್ ಅಟೆಂಡ್ ಮಾಡೋಣ. ಈಗ ನನ್ನ ಕಾಲ್ದು ಉಗುರು ಕಟ್ ಮಾಡಿಕೊಡ್ತಾವ್ರೆ ಸಾಯೊಬ್ರು. ಅದು ಲಾಸ್ಟು. ಹಾಂ, ಉಗುರು ಐತಾ ನೋಡೋದ್ರಲ್ಲಿ? ಏನೂ ಇಲ್ವಾ? ಇಲ್ಲ ಅಂದರೆ ಬಿಡು. ನೋಡು ಬೇರೆ ಫಿಂಗರ್ಸ್ಗಳು ಎಲ್ಲ ಆಗುತ್ತೆ. ಎಕ್ಸ್ಪ್ರೆಷನ್ ನೋಡಿ, ಎಕ್ಸ್ಪ್ರೆಷನ್ ಚೆನ್ನಾಗಿಲ್ಲ, ಕಾಣಲ್ಲ ಏನು ಎಕ್ಸ್ಪ್ರೆಷನ್. ಅಷ್ಟೊಂದು ತೀರ ಕಣ್ಣು ಕಾಣಲ್ವಮ್ಮನು ನಿನಗೆ? ಹುಡುಕಾಡ್ತೀಯಾ? ಅಷ್ಟು ಗ್ಲಾಸ್ ಚೆನ್ನಾಗಿಲ್ಲ, ಸುಮ್ಮನೆ ದುಡ್ಡು ಕೊಟ್ಬಿಟ್ಟು ಮಾಡಿಸೋದು. 18,000 ತುಟಿ ನಾಲ್ಗೆ ಎಲ್ಲಾನು ಕಚ್ಕೊಂಡು ಮಾಡ್ತಾ ಇದ್ದೀಯ. ಕಾಣಿಸ್ತಾ ಇಲ್ಲ ಈ ಕಡೆಗೆ. ಅದೊಂದು ಉಗುರು ಕಟ್ ಮಾಡೋಕ್ಕೆ ಮರಿ ಕಟ್ ಮಾಡೋ ಲೆವೆಲ್ಗೆ ಎಕ್ಸ್ಪ್ರೆಷನ್ ಕೊಡ್ತಾ ಇದ್ದೀನಿ. ಅಪ್ಪ, ಆ ಮಿಷಿನ್ ಗಡ 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 ಅಂತ ಅಂದ್ಬಿಟ್ಟು ಸೌಂಡ್ ಮಾಡಿಬಿಟ್ಟು ನಿಂತೋಯ್ತು. ಅಷ್ಟೇನಾ? ಥ್ಯಾಂಕ್ ಯು. ಇದು ದೊಡ್ಡ ಬೆರಳು. ನೆಕ್ಸ್ಟ್ ವೀಕ್. ಈ ಸೋಫಾ ಮೇಲೆ ಕೂತ್ಕೊಂಡು ಉಗುರು ಕಟ್ ಮಾಡ್ಕೊಳ್ಳೋಕ್ಕೆ ಕಾಲ್ದು ಕಷ್ಟಪಡ್ತಾ ಇದೆ. ನಾರ್ದಲ್ಲೇ ಮನು ಬಾ ನಾನೇ ಕಟ್ ಮಾಡ್ಕೊಡ್ತೀನಿ, ಅಷ್ಟೊಂದು ಏನಕ್ಕೆ ಸಂಕಟ ಪಡ್ತಾ ಇದೀಯಾ ಅಂತ ನೀಟಾಗಿ ಕಟ್ ಮಾಡಿಕೊಟ್ರು. ನಿನಗೆ ಮಾಡ್ಕೊಡ್ತೀನಿ ಬಾ ಮನು. ಅವ್ರಿಗೆ ಇನ್ನೂ ಲಾಸ್ಟ್ ವೀಕೆ ನಾನೇ ಮಾಡಿಕೊಟ್ಟಿದ್ದೆ. ಸೊ ಇವಾಗ ಟೈಮು ಆಯಿತು. ಯಾವುದೋ ಒಂದು ಮೂವಿ ಹಾಕಿದ್ರು ಅಂತ ಕೂತ್ಕೊಂಡು ನೋಡ್ತಾ ಇದ್ವಿ ಇಬ್ಬರು. ಯಾವುದೋ ಮಾಸ್ಟರ್ ಪೀಸ್ ಅಂತ ಟಿವಿಯಲ್ಲಿ ಸ್ಟಾರ್ಟ್ ಆಯ್ತು. ಇವಾಗ ಒಂದು ಸ್ವಲ್ಪ ಹೊತ್ತು ಮೂವಿ ನೋಡ್ಬಿಟ್ಟು ಆಮೇಲೆ ಹೋಗಿ ಮಲ್ಕೊಳ್ಳೋಣ. ಮೂವಿ ಮುಗ್ದೋಗ್ಬಿಡ್ತದೇನೋ ಅಲ್ವಾ? ಅದೇನು ಇದರಲ್ಲೇ ನೋಡಬೇಕು ಅಂತ ಏನಿಲ್ಲ. ಎನಿವೇಸ್, ಇವಾಗ ಹೋಗಿ ಮಲ್ಕೊಳ್ಳೋದು.
The next morning. ಗುಡ್ ಮಾರ್ನಿಂಗ್ ಎಲ್ರಿಗೂ. ನೆನ್ನೆ ಅಷ್ಟಕ್ಕೆ ವಿಡಿಯೋ ನಿಲ್ಲಿಸ್ತವಳು ಹೋಗಿ ಚೆನ್ನಾಗಿ ಮಲ್ಕೊಂಡು ನಿದ್ದೆ ಹೊಡೆದ್ಬಿಟ್ಟು ಇವಾಗ ಬೆಳಗ್ಗೆ ಎದ್ದು ಪುನಃ ಸ್ಟಾರ್ಟ್ ಮಾಡ್ಕೊಂಡು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಎದ್ದು ನೋಡ್ತಾ ಇದ್ದೀನಿ. ನಿನ್ನೆ ವಿರಾಜ್ ಬಂದಿದ್ದ ಮನೆಗೆ. 2.5 hours ಇದ್ದ. ಅಷ್ಟೊತ್ತಿಗೆ ನನ್ನ ಫ್ರಿಡ್ಜ್ ಮೇಲೆ ಇದ್ದಿದ್ದು ಮ್ಯಾಗ್ನೆಟ್ ಎಲ್ಲಾನು ತೆಗೆದು ಮನು ವಿಂಡೋ ಇಂದ ಆ ಕಡೆ ಹಾಕಿದನ್ ಕಾಂಪೌಂಡ್ ಒಳಗಡೆ. ಹೋಗಿ ಇವ್ರಿಗೆ ಹೇಳ್ತಾ ಇದ್ದೀನಿ ನೋಡಿ. ಅಲ್ಲಿ ಯಾರು ಹೋಗೋಕೆ ಅಂದ್ರೆ ಒಬ್ರು ಮನುಷ್ಯರು ಹೋಗೋಷ್ಟು ಜಾಗ ಬಿಟ್ಟಿಲ್ಲ ಅವರು ಕಾಂಪೌಂಡ್ಗೂ ಗೋಡೆಗೂ. ಅದೀಗ ಹೆಂಗೆ ಎತ್ಕೊಳ್ಳೋದು ಅನ್ನೋದೇನೆ. ಆ ಕಡೆಯಿಂದ ಹೋಗಿ ಯಾವುದಾದ್ರೂ ಒಂದು ಐರನ್ ಪೀಸ್ ಹಾಕಿ ತಗೊಳ್ಳೋಣ ಅಂತಂದರೆ ಕಾಂಪೌಂಡ್ ಹೈಟ್ ಇದೆ. ಸೊ ಇವಾಗ ಅದೇ ಕಷ್ಟ. ನನ್ನ ಮ್ಯಾಗ್ನೆಟ್ ಪೀಸ್ಗಳೆಲ್ಲ ಅಲ್ಲಿ ಬಿದ್ದಿದೆ. ಇಷ್ಟೇ ಜಾಗ ಇರೋದಿದ್ದರಲ್ಲಿ. ಇವಾಗ ಹೆಂಗಪ್ಪ ಹೋಗೋದು, ಹೆಂಗಪ್ಪ ಎತ್ಕೊಳ್ಳೋದು ಅನ್ನೋದೇನೆ. ಈ ಸರಿ ಎತ್ಕೊಂಡು ಎಲ್ಲಾನು ತೆಗೆದು ಕಬೋರ್ಡಲ್ಲಿ ಹಾಕ್ಬಿಡ್ತೀನಿ. ಅದೆಷ್ಟು 2-3 ಸರಿ ಬಿಸಾಕಕ್ಕೆ ಅಂತ ಹೋಗಿ ವಿಂಡೋ ಮೇಲೆ ಇಟ್ಟಿದ್ದು. ಅಷ್ಟೊತ್ತಿಗೆ ನೋಡಿ ಎತ್ಕೊಂಡಿದ್ವಿ, ಬಿಸಾಕ್ಬೇಡ ಅಂತ. ನೆನ್ನೆ ಮಾತಾಡ್ಕೊಂಡು ಕುತ್ಕೊಬಿಟ್ಟಿದ್ದೀವಿ ನಾನು ಭಾಗ್ಯ. ನೋಟಿಸೇ ಮಾಡಿಲ್ಲ, ತೆಗೆದು 3 ವಿಂಡೋ ಇಂದ ಆ ಕಡೆ ಹಾಕಿದ್ದಾನೆ. ಇವಾಗ ಅದನ್ನ ಎತ್ತಿಸ್ಕೊಳ್ಳೋದೇ ಒಂದು ತಲೆನೋವು ಇದೆ ನನಗೆ. ಹೋಣ ಇವಾಗ ಬೇಗ ಅಡುಗೆ ಮನೆ ಕೆಲಸ ಇದೆ. ನೆನೆಸ್ಕೊಂಡ್ರೆ ತಲೆ ಕೆರ್ಕೊಳ್ಳಂಗಾಗತ್ತೆ ನನಗೆ. ಏನು ಮಾಡಲಿ ಮನು ತಿಂಡಿ? ಮನು ಇದೇ ಐಡಿಯಾ ಇದೆ. ಈ ಮ್ಯಾಗ್ನೆಟ್ ಪೀಸಿಗೆ ಒಂದು ಐರನ್ ರಾಡ್ ಇದ್ರೆ ತೆಗ್ದು ಹಾಕ್ಬಿಟ್ಟು ಹಿಂಗೆ ಎತ್ಕೊಳ್ಳೋಣ. ಇವತ್ತೊಳ್ಳೆ ಪಜೀತಿ. 11 ಗಂಟೆಗೆ ಪವರ್ ಹೋಯ್ತು. ಆ್ಯಕ್ಚುಲಿ ನಿನ್ನೆ ಅನೌನ್ಸ್ ಮಾಡ್ಕೊಂಡು ಹೋಗಿದ್ದಾರೆ 11 ಗಂಟೆಯಿಂದ ಸಂಜೆ 5 ಗಂಟೆ, ಇಲ್ಲ ಅಂದರೆ 6 ಗಂಟೆ ತನಕ ಪವರ್ ಇರಲ್ಲ. ಸೊ ಪ್ಲ್ಯಾನ್ ಯುವರ್ ಡೇ ಅಕಾರ್ಡಿಂಗ್ಲಿ ಅಂತ ಅಂದ್ಬಿಟ್ಟು. ಅದು ಲಿಟ್ರಲಿ ನನಗೆ ಮರ್ತೆ ಹೋಗಿದೆ. ಅವ್ರು ನಿನ್ನೆ ಅನೌನ್ಸ್ ಮಾಡಿರೋದು. 11 o'clock ಪವರ್ ಆಯಿತು ಅಂತ ಕಾಯ್ಕೊಂಡು ಕೂತ್ಕೊಂಡಿದ್ದೀನಿ. ಬರತ್ತೆ ಅಂತ ಈಗ ಫ್ಲ್ಯಾಶ್ ಆಗ್ತಾ ಇದೆ. ಚೆನ್ನಾಗಿ ಮೊಬೈಲ್ನು ನೋಡ್ಕೊಂಡು ಕೂತ್ಕೊಂಡು ಮೊಬೈಲ್ ಬ್ಯಾಟ್ರಿನೂ ಫುಲ್ಲು ಡೌನ್ ಮಾಡಿ ಕೂತ್ಕೊಂಡಿದ್ದೀನಿ. ಆಫೀಸಿಗೆ ಬೇರೆ ಲಾಗಿನ್ ಮಾಡಬೇಕು ಮಂಡೇ. ಮನು ಟೆಂಪಲ್ಗೆ ಹೋಗಿದ್ದಾರೆ, ಬರ್ತಾ ಇದಾರಂತೆ. ಆಮೇಲೆ ಅವ್ರಿಗೂ ಫೋನ್ ಮಾಡಿ ಹೇಳ್ಬಿಟ್ಟು ಫೋನ್ ತಗೊಂಡೋಗಿ ಈಗ ಪನಪ್ಪ ಅಂಕಲ್ ಮನೆ ಚಾರ್ಜ್ಗೆ ಹಾಕ್ಬಿಟ್ಟು ಬಂದಿದ್ದೀನಿ. ಅವ್ರ ಮನೆ UPS ಇದೆ. ಮೊಬೈಲ್ ಡೇಟಾ ಬೇಕಲ್ಲ ಆಫೀಸಿಗೆ ಲಾಗಿನ್ ಮಾಡೋದಕ್ಕೆ. ಸಂಜೆ ಪವರ್ ಬರೋ ತನಕ 5 o'clock 6 o'clock ಆಗತ್ತಂತೆ. ಗೊತ್ತಿಲ್ಲ ಮೊಬೈಲ್ ಡೇಟಾನು ಅದೆಷ್ಟು ಖಾಲಿ ಮಾಡ್ಬಿಟ್ಟಿದ್ದೀನೋ ಏನೋ. ಸೊ ಸದ್ಯಕ್ಕೆ ಅದಕ್ಕೆ ಈಗ ಚಾರ್ಜ್ಗೆ ಹಾಕ್ಬಿಟ್ಟು ಹೋಗಿ ಸ್ನಾನ ಮಾಡ್ಕೊಂಡು ಬರೋಣ ಅಂತ. ಬರೋ ಅಷ್ಟರಲ್ಲಿ ಫುಲ್ ಚಾರ್ಜ್ ಆಗುತ್ತೆ. ಐಫೋನ್ ಏನು ಬೇಗ ಚಾರ್ಜ್ ಆಗೋಗ್ಬಿಡುತ್ತೆ. ಬಟ್ UPS ಅಲ್ಲಿ ಗೊತ್ತಿಲ್ಲ ಎಷ್ಟು ಸ್ಪೀಡ್ ಆಗತ್ತೆ ಅಂತ. ಎನಿವೇಸ್ ಆಗಲಿ, ಅದ್ರ ಪಾಡಿಗೆ ಅದು ಚಾರ್ಜು. ಇವಾಗ ನಾವು ಹೋಗ್ತಾ ಇದ್ದೀವಿ ಸ್ನಾನ ಮಾಡ್ಕೊಂಡು ಬರೋದಕ್ಕೆ. ಅಷ್ಟೊತ್ತಿಗೆ ಮನುನು ಬರ್ತಾರೆ ಮನೆಗೆ. ಇನ್ನೇನಿವತ್ತು ಏನೂ ಕೆಲಸ ಆಗಲ್ಲ ಮನುಗೂ ಸಂಜೆ ತನಕನೂ. ಅದು ಹೆಂಗೆ ಟೈಮ್ ಪಾಸ್ ಮಾಡ್ತಾರೋ ಗೊತ್ತಿಲ್ಲ ಇವತ್ತು. ನಾ ಎಂಥ ಮರೆಗುಳಿ ಪ್ರೊಫೆಸರ್ ಅಂದರೆ ನೆನ್ನೆ ಅಷ್ಟು ನೀಟಾಗಿ ಅನೌನ್ಸ್ ಮಾಡ್ಕೊಂಡು ಹೋಗಿದ್ದಾರೆ. ಅದನ್ನೇ ನನ್ನ ತಲೆಯಲ್ಲಿ ಇಟ್ಕೊಂಡಿಲ್ಲ. ಈ ಕೆಲಸ ಆ್ಯಕ್ಚುಲಾಗಿ ಇಲ್ಲೇ ನಮ್ಮ ಲೇಔಟ್ ಎದುರುಗಡೆನೇ ನಡೀತಾ ಇದೆ. ಏನೋ ಟ್ರಾನ್ಸ್ಫಾರ್ಮರ್ನ ಕಂಪ್ಲೀಟ್ ಏನೋ ಚೇಂಜ್ ಮಾಡಿ ಒಂದು ಸಿಂಗಲ್ ಲೈನ್ ಮಾಡ್ತಾವ್ರಂತ ಮನು. ಅವರು ನೀರು ಇಸ್ಕೊಂಡು ಹೋಗಕ್ಕೆ ಬಂದಿದ್ರು, ಕುಡಿಯೋ ನೀರು. ನಾವು ಹೊರಗಡೆ ಹೋದೆ, ಕೇಳ್ಕೊಂಡು ಬಂದರು, ಕೊಟ್ಟೆ. ಅವಾಗ ಕೇಳಿದೆ, ನೀವೇನಾ ಇಲ್ಲಿ ಪವರ್ ಕಟ್ ಮಾಡಿರೋದು ಅಂತ. ಹೌದು ಮೇಡಮ್. ಅದು ಏನಕ್ಕೆ ಅಂದರೆ ಇಲ್ಲಿ ಟ್ರಾನ್ಸ್ಫಾರ್ಮರ್ ಇತ್ತಲ್ಲ, ಅದನ್ನು ತೆಗೆದುಬಿಟ್ಟು ಸಿಂಗಲ್ ಲೈನ್ ಮಾಡಿ ಸಿಂಗಲ್ ಟ್ರಾನ್ಸ್ಫಾರ್ಮರ್ ಹಾಕ್ತಿದ್ದಾರಂತೆ ಕಂಪ್ಲೀಟ್ ಸರೌಂಡಿಂಗಿಗೆ. ಸೊ ಹೋದರೆ ಕಂಪ್ಲೀಟ್ ಸರೌಂಡಿಂಗ್ ಹೋಗುತ್ತೆ, ಬಂದರೂ ಕಂಪ್ಲೀಟ್ ಸರೌಂಡಿಂಗ್ ಆ ಥರ. ವಿರಾಜ್ ಮಾಡಿದ್ದು ಒಂದು ಸಣ್ಣ ಎಡವಟ್ಟಿಗೆ ಏನೆಲ್ಲ ಸರ್ಕಸ್ಗಳು ಮಾಡ್ತಾ ಇರೋದು ಅಂದರೆ ಹುಷಾರು. ಕಾಂಪೌಂಡ್ ನೆಗಿತೀಯಲ್ಲ ಮನು. 3 ಅವೇನು ಅಲ್ಲಿ ಹೋಗು, ಅಲ್ಲೇ ಪಕ್ಕನೇ ಅವೆ ಕಾಣಿಸ್ತಾ ಇತ್ತು. ಇಲ್ಲಿಂದ ಹೋಗೋಕ್ಕೆ ಜಾಗ ಇಲ್ಲ. ಇಲ್ಲಿ ಪೈಪು ಮತ್ತಲ್ಲಿ ಹಂಗೆ ಎತ್ಕೊ. ಅಂಟ್ತಾ ಇಲ್ವಾ? ಕಬ್ನದ್ದು ಕೊಡ್ಲಾ? ಕಬ್ನದ್ದು ಇವಾಗ ನಮ್ಮ ಮೈಕ್ ಮ್ಯಾಗ್ನೆಟ್ ಹಾಕ್ಬಿಟ್ಟು ಎತ್ಕೋಬೇಕು. ಅದು ಏನೋ ಪವರ್ ಇಲ್ಲ ಅಂತೆ. ಅದ 1 2 ಅದ 3. ಇನ್ನು ಈ ಮ್ಯಾಗ್ನೆಟ್ಸ್ಗಳನ್ನ ಹಾಕಂಗೆ ಇಲ್ಲ. ನಾನು ಎತ್ತಿಟ್ಬಿಡ್ತೀನಿ. ಅವನು ಈಗ ಫ್ರೀಕ್ವೆಂಟಾಗಿ ಬರ್ತಾನೆ ಇರ್ತಾನೆ ಮನೆಗೆ. ಅದೆಷ್ಟು ಚೇಂಜಸ್ಗಳು ಮಾಡ್ತಾ ಇದ್ದೀನಿ ಅಂದರೆ ಕಾರ್ ಕೀ, ಬೈಕ್ ಕೀ, ರಿಮೋಟ್, TV ರಿಮೋಟು ಎಲ್ಲಾನು ಇದರಲ್ಲಿ ಸೇರಿಸ್ತೀನಿ. ಇಲ್ಲಾಂದರೆ ಎಲ್ಲಾನು ತೆಗೆದು ವಿಂಡೋಯಿಂದ ಆ ಕಡೆಗೆ ಎಸಿತಾನೆ. ಮ್ಯಾಗ್ನೆಟ್ಗಳು ಇಷ್ಟು ದಿನ ಎಸಿತಾ ಇರಲಿಲ್ಲ, ಹಂಗೂ ಹಿಂಗೂ ನೋಡ್ಕೊತಾ ಇದ್ದು ಒಡೆದೇ ಹೋಗೈತೆ ಮನು. ಇದೆಲ್ಲ ಮ್ಯಾಗ್ನೆಟು ಎಲ್ಲ ಫುಲ್ಲು. ಫ್ರಿಡ್ಜ್ ಮ್ಯಾಗ್ನೆಟ್ ಅಷ್ಟೇ ಬರೋದು, ಇನ್ನೆಷ್ಟು ಬರುತ್ತೆ. ಇದಂತೂ ವಿಚಿತ್ರವಾಗಿ ಹೊಡೆದೋಗೈತೆ. ಇಲ್ಲೆಲ್ಲ ಹೊಡೆದಾಕೋನೆ. ಸೊ ಬೆಟರ್ ಇವೆಲ್ಲ ಎತ್ತು ಕಬೋರ್ಡ್ ಒಳಗೆ ಇಡೋದು. ಅಲ್ಲಿ ನೋಡಿ ಸಾಹೇಬ್ರು ಈಗ ಮ್ಯಾಗ್ನೆಟ್ ಎತ್ಕೊಟ್ರಲ್ಲ, ಅವರಿಗೆ ನಾವು ಬಕ್ಷೀಸಾಗಿ ಇದನ್ನು ಕೊಡ್ಬೇಕೀಗ. ನಮ್ಮೂರ ಕಡೆ ತೋಟ ಕೆಲ್ಸಕ್ಕೆ ಬರ್ತಾರೆ. ಅವ್ರಿಗೇನು ಗೊತ್ತಾ, ನಾವು ಬೆಳಗ್ಗೆ 1 ಪ್ಯಾಕೆಟು, ಮಧ್ಯಾಹ್ನ 1 ಪ್ಯಾಕೆಟು, ಸಾಯಂಕಾಲ 1 ಪ್ಯಾಕೆಟ್ ಒಡ್ಸಿದ್ರೇ ಅವ್ರಿಗೆ ಕೆಲಸ ಸ್ಪೀಡಾಗಿ ಆಗೋದು.
ನಿಮ್ಗೆ ಇದು ಹೊಡಿಸ್ತಾನೆ ಇರಬೇಕು ನಾವು ಅವಾಗ ಅವಾಗಲೇ ನಮಗೂ ಮಜಾ ಬರೋದು. ಮಜಾ ಬರೋದು. Moving like it's an emergency. We gotta check out, it's close to 11, so baby ride it with some urgency. I'm just here for the fun part, cause I'm good on the money part.